ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಮನೆಗೆ ಒಂದು ಪಾರ್ಸೆಲ್ ಬಂದಿತ್ತು, ಅದನ್ನು ಓಪನ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಪಾರ್ಸೆಲ್ ಓಪನ್ ಮಾಡೋ ಪೇಷನ್ಸ್ ಯಾರಿಗೂ ಇಲ್ಲ ಅಂತ ಅಂದ್ಕೊಳ್ತೀನಿ, ಅಷ್ಟು ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಇನ್ನು ಗ್ಲಾಸ್ ಐಟಮು, ಪಿಂಗಾಣಿ ಐಟಮು ಅಂತ ಅಂದರೆ ಹೆವಿ ಪ್ಯಾಕಿಂಗ್ ಮಾಡಿಬಿಟ್ಟಿರ್ತಾರೆ. ನನಗೆ ಈ ನಡುವೆ ಪಿಂಗಾಣಿ ಐಟಮ್ ಅಂತ ಅಂದರೆ ಕಿಚನ್ಗೆ ಅಥವಾ ಮನೆಗೆ ಇಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಡಬಲ್ ಕಲರಲ್ಲಿ ಒಂದು ಬೌಲನ್ನು ಬುಕ್ ಮಾಡಿದ್ದೆ. ಏನಾದರೂ ಲೈಟಾಗಿ ಸಲಾಡ್ ತಿನ್ನೋದಕ್ಕೆ ಅಥವಾ ಮ್ಯಾಗಿ ಅಥವಾ ಈ ರೈಸ್ ಐಟಮ್ ಏನಾದರೂ ಸುಮ್ಮನೆ ಸಿಂಪಲಾಗಿ ಮಾಡ್ತೀವಲ್ಲ ಅದನ್ನು ತಿನ್ನೋದಕ್ಕೆ ಬೌಲ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಅದರೊಳಗೂ ಪಿಂಗಾಣಿ ಬೌಲ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಡಬಲ್ ಕಲರಲ್ಲಿ ತೊಗೊಂಡಿದ್ದೀನಿ ಈ ಸರಿ. ಸಖತ್ತಾಗಿ ಕಾಣಿಸ್ತಾ ಇದೆ, ಎಲಿಗೆಂಟ್ ಆಗಿದೆ. ಒಂಥರ ರೆಸಿಪಿ ತಿನ್ನೋದಕ್ಕೆ ಖುಷಿಯಾಗುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಅದನ್ನು ಬುಕ್ ಮಾಡಿದೆ. ನೋಡೋಕ್ಕೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಸರಿ ಅಂತ ಎಲ್ಲ ನೋಡಿಬಿಟ್ಟು ಎತ್ತಿಡ್ತಾ ಇದ್ದೀನಿ. ಇನ್ನು ರೀಸೆಂಟಾಗಿ ನಾನು ಪ್ರತಿಯೊಂದು ಮಸಾಲೆನೂ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ಯಾಕೆಟ್ ಮಸಾಲೆಗಳನ್ನು ಅವಾಯ್ಡ್ ಮಾಡಬೇಕು ಅಂತ. ಇದನ್ನು ನಾವು ಈಸಿಯಾಗಿ ಮನೆಯಲ್ಲೇ ಮಾಡಬಹುದು, ಇನ್ಸ್ಟೆಂಟಾಗಿ ಮಾಡ್ಬೋದು, ಯಾವಾಗ ಬೇಕೋ ಆವಾಗಲೇ ಮಾಡ್ಕೋಬೋದು, ಎಲ್ಲ ಮಸಾಲ ಪದಾರ್ಥಗಳು ಮನೆಯಲ್ಲೇ ಇದ್ದರೆ. ಆದರೆ ಈಗ ರೀಸೆಂಟಾಗಿ ನಮ್ಮದು ಶಾಪ್ ಕ್ಲೋಸ್ ಆಯಿತು. ಅಲ್ಲಿಂದ ಒಂದಿಷ್ಟು ಮಸಾಲ ಐಟಮ್, ಜಾಸ್ತಿ ಏನಿಲ್ಲ, ಎಮರ್ಜೆನ್ಸಿ ಅಂತ ಚಿಲ್ಲಿ ಪೌಡರ್ ಮಾತ್ರ ತರಿಸಿದ್ದೆ. ಅದನ್ನು ನಾನಿವಾಗ ಬಾಟಲಲ್ಲಿ ಫಿಲ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇನ್ನೇನು ಸ್ವಲ್ಪ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ. ಮಧ್ಯಾಹ್ನ ಆಯಿತು, ಪ್ರಗತಿ ಬಂದುಬಿಡ್ತಾರೆ. ಪ್ರೀತಮ್ನ ಮಲಗಿಸಿದ ಮೇಲೇ ನಾನು ಅಡುಗೆ ಮಾಡೋದಕ್ಕೆ ಹೋಗೋಕ್ಕಾಗತ್ತೆ. ಪ್ರೀತಮ್ ಜೊತೆಯಲ್ಲೇ ಪಾತ್ರೆ ತೊಳಿಬೋದು, ಕಸ ಗುಡಿಸ್ಬೋದು, ಈ ಥರ ಕೆಲಸ ಮಾಡ್ಕೋಬೋದು. ಅವನ್ನ ಮಲಗಿಸಿದ ಮೇಲೆ ನಾನು ಮನೇಲಿ ಏನಾದರೂ ಅಡುಗೆ ಕೆಲಸ ಇದ್ದರೆ ಮಾಡ್ಬೋದು. ಕೆಲವೊಂದು ಸರಿ ಬೇಗ ಮಲಗ್ತಾನೆ, ಕೆಲವೊಂದು ಸರಿ ಬೇಗ ಮಲಗೋದಿಲ್ಲ. ಆದರೆ ಮಧ್ಯಾಹ್ನದ ಅಡುಗೆ ಮಸ್ಟಾಗಿ ಮಾಡಲೇಬೇಕು. ಅಂದರೆ ಮಧ್ಯಾಹ್ನ ಊಟ ಎಲ್ಲರಿಗೂ ಬೇಕು. ಎಲ್ಲರೂ ಕರೆಕ್ಟಾಗಿ ಮಧ್ಯಾಹ್ನಕ್ಕೆ ಮನೇಲಿ ಇರ್ತೀವಿ ನಾವು. ಇನ್ನು ನೈಟ್ ಬಂದುಬಿಟ್ಟು ಮಧ್ಯಾಹ್ನ ಮಾಡಿರೋದ್ರಲ್ಲಿ ಇರೋದನ್ನು ಖಾಲಿ ಮಾಡಿ ಮಲ್ಕೊಳ್ಳೋದಷ್ಟೇ ಇರುತ್ತೆ. ಯಾವಾಗಾದ್ರೂ ಹೊರಗಡೆ ಹೋಗಿ ಬಂದಾಗ ಮಧ್ಯಾಹ್ನದ ಅಡುಗೆ ಮಿಸ್ ಆಗಿಬಿಡುತ್ತೆ. ಆವಾಗ ನೈಟು ಅಥವಾ ಸಂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ನನ್ನ ಅಡುಗೆ ಮಾಡೋ ಕೆಲಸ. ಇನ್ನು ಮಣ್ಣಿನ ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಹೂವು ಇತ್ತು, ಅದನ್ನೆಲ್ಲ ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಮನೇಲಿ ಇಡೋದ್ರಿಂದ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ, ಪಾಸಿಟಿವ್ ವೈಬ್ಸ್. ಯಾರಾದರೂ ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಬಂದ್ರೂ ಎಂಟ್ರೆನ್ಸಲ್ಲಿ ಇಡ್ತಾರೆ ಇದನ್ನು ನೋಡಿದಾಗ ಅವ್ರಿಗೆ ಅದ್ರ ಮೇಲೆ ಗಮನ ಹೋಗುತ್ತೆ. ಸೊ ನೆಗೆಟಿವ್ ಥಾಟ್ಸ್ ಯಾವುದು ನಮಗೆ ರೀಚ್ ಆಗಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಜಾಸ್ತಿ ಮನೆಯಲ್ಲಿ ಎಂಟ್ರೆನ್ಸಲ್ಲಿ ಇಡ್ತಾರೆ, ಇಲ್ಲ ಹೊರಗಡೆ ಬಾಗಿಲಲ್ಲಿ ಇಡ್ತಾರೆ. ಸೊ ಇದರಿಂದ ನಮ್ಗೆ ಹೇಳ್ದಂಗೆ ನೆಗೆಟಿವ್ ಥಾಟ್ಸ್ಗಳು ನಮ್ಮ ತಲೆಗಾಗಲಿ ಅಥವಾ ಬೇರೆಯವರಿಂದ ನಮ್ಮ ಮನೆಗೆ ಆಗುವಂಥ ನೆಗೆಟಿವ್ ಥಾಟ್ಸ್ನ ಇದು ಅವಾಯ್ಡ್ ಮಾಡುತ್ತೆ ಅಂತ. ಸೊ ಅದನ್ನು ನಾನು ಕೂಡ ನಂಬ್ತೀನಿ. ಇನ್ನು ಹೀರೆಕಾಯಿ ಇತ್ತು, ಸಿಂಪಲಾಗಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರಲ್ಲ, ಹೀರೆಕಾಯಿ ಫ್ರೈ ಮಾಡ್ಕೊಳ್ತೀನಿ, ಒಂಥರ ಗ್ರೇವಿ ಥರ. ರೈಸ್ ಅಷ್ಟೇ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡಿದ್ರೆ ಬೇಕಾದರೆ ಬಸ್ಸಾರು ಮಾಡ್ಕೋಬೋದು, ಇಲ್ಲ ಅಂತಂದರೆ ನಾನು ಈ ಥರನೇ ಮಾಡ್ಕೊಳ್ತೀನಿ ರೈಸ್ಗಂದರೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆವಾಗಲೇ ಕ್ಲೀನ್ ಮಾಡಿರೋದನ್ನೆಲ್ಲ ತೊಗೊಂಡೋಗಿ ಡಸ್ಟ್ಬಿನ್ನಲ್ಲಿ ಹಾಕೋದ್ರಿಂದ ಕೌಂಟರ್ ಟಾಪ್ ಕ್ಲೀನಾಗಿರುತ್ತೆ. ತುಂಬ ಚಿಕ್ಕ ಕೌಂಟರ್ ಟಾಪ್ ನಮ್ಮದು. ಸೊ ಹಾಗಾಗಿ ನಾನು ಆವಾಗಲೇ ಪಾತ್ರೆನೂ ತೊಳಿಬೇಕು. ಆಮೇಲೆ ಏನಾದರೂ ತರಕಾರಿ ಕಟ್ ಮಾಡಿದ್ರೆ ಅದನ್ನು ಕೂಡ ಇಮಿಡಿಯೇಟಾಗಿ ತೆಗೆದುಬಿಟ್ಟು ಖಾಲಿ ಮಾಡ್ಕೊಳ್ತಾ ಇರಬೇಕು. ಇಲ್ಲ ಅಂತಂದರೆ ಜಾಗ ತುಂಬ ಇದಾಗಿಬಿಡುತ್ತೆ. ಆಮೇಲೆ ನಮಗೆ ಮೆಸ್ಸಿ ಅನಿಸುತ್ತೆ, ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬೇಕಂತಂದರೆ ಸ್ವಲ್ಪ ಬೇಳೆಯನ್ನು ಮೊದಲೇ ಬೇಯಿಸಿಟ್ಕೊಂಡು ಬೇಳೆ ಹಾಕಿ ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ಈ ಥರ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಇನ್ನು ಸಣ್ಣದಾಗಿ ಕಟ್ ಮಾಡಿದಂಥ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್, ಈಸಿ ಇದು. ರೈಸ್ ತುಂಬ ಚೆನ್ನಾಗಿರುತ್ತೆ. ರೈಸ್ ಇಲ್ಲ ಅಂತಂದರೆ ಚಪಾತಿನಾದರೂ ಮಾಡ್ಕೋಬಹುದು. ಇದಕ್ಕೆ ಜಾಸ್ತಿ ಏನೂ ಆಗ್ತಾಯಿಲ್ಲ. ಇನ್ನು ಬರೀ ಚಪಾತಿ ಮಾಡ್ಕೊಳ್ತೀನಿ ಅಂತಂದರೆ ಒಂದಿಷ್ಟು ಹಸಿ ಬಟಾಣಿ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದಿಷ್ಟು ಟೊಮೊಟೊ ಕೂಡ ಹಾಕ್ಕೊಬೇಕು. ನಾನು 4 ಟೊಮೊಟೊ ತೊಗೊಂಡಿದ್ದೀನಿ. 4 ಟೊಮೊಟೊ ಬೇಕಾಗಿಲ್ಲ, ಒಂದು 2ರಿಂದ 3, ತುಂಬ ಸೈಜ್ ದಪ್ಪ ಇದ್ದರೆ 2ರಿಂದ 3 ಟೊಮೊಟೊ ಸಾಕಾಗುತ್ತೆ. ಅದನ್ನು ಕೂಡ ಕ್ಲೀನಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ. ಸೈಡಿಗೆ ಏನೂ ಇರಲಿಲ್ಲ, ಅದನ್ನೇ ಯೋಚನೆ ಮಾಡ್ತಾಯಿದ್ದೆ, ಬರೀ ಸಾಂಬಾರು ರೈಸ್ ಹೆಂಗೆ ತಿನ್ನೋದು ಅಂತ. ಅದಕ್ಕೆ ಕ್ವಿಕ್ಕಾಗಿ ಒಂದು ಸೈಡ್ ರೆಸಿಪಿ ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಅದು ಕೂಡ. ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಅಂದರೆ ಈರುಳ್ಳಿಗೆ ಹಾಕ್ಕೊಂಡ್ಬಿಡ್ತೀನಿ, ಟೊಮೊಟೊ ಹಾಕಿ ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೊಳ್ತೀನಿ. ಗರಂ ಮಸಾಲನೂ ಹಾಕ್ಕೋಬೋದು. ಸಾಂಬಾರು ಪುಡಿ ಇಲ್ಲ ಅಂದರೆ ಗರಂ ಮಸಾಲ, ಹೋಮ್ ಮೇಡ್ ಗರಂ ಮಸಾಲ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ. ಇನ್ನು ಟೊಮೊಟೊ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಅದು ಅರಿಶಿನೂ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸಪ್ರೇಟ್ ಆಗೋ ತನಕ ಟೊಮೊಟೊ ಇದು ಎಲ್ಲ ಎಣ್ಣೆ ಸಪ್ರೇಟ್ ಆಗೋ ತನಕ ಬೇಯಿಸ್ಕೋಬೇಕು. ಲಾಸ್ಟಲ್ಲಿ
ಹೀರೆಕಾಯಿ ಮತ್ತು ಆಲೂಗೆಡ್ಡೆನೂ ಹಾಕೊಬೋದು. ಅದು ಸಾಫ್ಟ್ ಆದರೆ ಇನ್ನೂ ಗ್ರೇವಿ ಗಟ್ಟಿಯಾಗಿ ಚೆನ್ನಾಗಾಗುತ್ತೆ. ಎಷ್ಟು ಬೇಗ ಮಾಡಿದ್ರು ಪ್ರಗತಿ ಬಂದೇ ಬಿಟ್ಟರು. ಇನ್ನು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಸಾಂಬಾರು ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೈಡಲ್ಲಿ ರೈಸ್ಗೂ ಇಟ್ಟೆ, ಈ ಕಡೆ ಇದು ಟೊಮೊಟೊದೆಲ್ಲ ಗ್ರೇವಿ ಬೇಯ್ತಾ ಇದೆ. ಇನ್ನು ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದಂಥ ಹೀರೆಕಾಯಿ ಆಲೂಗೆಡ್ಡೆ ಎರಡೂ ಹಾಕ್ತಾಯಿದ್ದೀನಿ. ನೀರು ನೋಡ್ಕೊಂಡು ಹಾಕಬೇಕು, ಯಾಕೆಂದರೆ ಹೀರೆಕಾಯಿ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಇನ್ನು ಹಂಗೆ ಸೈಡಲ್ಲಿ ಪಾತ್ರೆನೆಲ್ಲ ತೊಳೆದಿಟ್ಕೊಳ್ತಾ ಇದ್ದೀನಿ. ಪುಟಾಣಿ ಅಡುಗೆ ಮನೆ ಅಂತಂದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಹೆಂಗೆ ಮಾಡಬೇಕು, ಹೆಂಗೆ ಜೋಡಿಸ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಆದಷ್ಟು ಅವಾಗವಾಗಲೇ ಕ್ಲೀನ್ ಮಾಡಿಕೊಂಡು ಐಟಮ್ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಟ್ಬಿಟ್ರೆ ಅಡುಗೆ ಮನೆ ಕ್ಲೀನ್, ಜೊತೆಗೆ ಅಡುಗೆನೂ ಕೂಡ ಆಗ್ತಾ ಇರುತ್ತೆ. ಇಲ್ಲಿ ರೈಸ್ಗೆ ಇಟ್ಟಿದ್ದೀನಿ, ಗ್ರೇವಿಗೆ ಇಟ್ಟಿದ್ದೀನಿ. ಇನ್ನು ಸೈಡ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದೆ. ಸ್ವಲ್ಪನೇ ಬ್ರೋಕ್ಲಿ ಇತ್ತು, ಅದಕ್ಕೆ ಒಂದಿಷ್ಟು ಪನ್ನೀರ್ ಕೂಡ ಇತ್ತು. ಸರಿ ಒಂಥರ ಫ್ರೈ ಮಾಡಿಬಿಡೋಣ, ವೆಜಿಟೇಬಲ್ ಫ್ರೈ ಥರ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಪ್ಯಾನಿಗೆ ಸ್ವಲ್ಪ ಎಣ್ಣೆ, ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂಥ ಬೆಳ್ಳುಳ್ಳಿ, ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ತೀನಿ. ಇದನ್ನು ವೆಜಿಟೇಬಲ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಬೀನ್ಸ್ ಹಾಕ್ಕೋಬೋದು, ಕ್ಯಾರೆಟ್ ಹಾಕ್ಕೋಬೋದು, ಮಶ್ರೂಮ್ ಹಾಕ್ಕೋಬೋದು, ಯಾವ ಥರ ವೆಜಿಟೇಬಲ್ಸ್ ಇದೆ ಅದನ್ನು ಹಾಕ್ಕೋಬೋದು. ಆದರೆ ಇದಿಷ್ಟು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ಬ್ರೋಕ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು. ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂಥ ಪನ್ನೀರು, ಇದ್ರ ಜೊತೆಗೆ ಉಪ್ಪು ಮತ್ತು ಏನು ಚಾಟ್ ಮಸಾಲ ಅವಶ್ಯಕತೆ ಇಲ್ಲ, ಬರೀ ಇದು ಪೆಪ್ಪರ್ ಪೌಡರು, ಉಪ್ಪು, ಬಿಳಿ ಎಳ್ಳು ಅದ್ರ ಮೇಲೆ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅಂದರೆ ಏನು ಜಾಸ್ತಿ ಅಲ್ಲ, ತರಕಾರಿನೆಲ್ಲ ನಾವು ಫ್ರೈ ಮಾಡ್ತೀವಲ್ಲ ಫ್ರೈಡ್ ರೈಸ್ಗೆಲ್ಲ, ಅಷ್ಟು ಮಟ್ಟಿಗೆ ಒಂದು 70-80% ಬೆಂದರೆ ಸಾಕು. ಇದನ್ನು ಹಾಗೆ ತಿನ್ಬೋದು. ಇನ್ನು ಪನ್ನೀರೆಲ್ಲ ಹಾಕಿದ್ದೀವಿ, ಉಪ್ಪು ಪೆಪ್ಪರ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಬಿಳಿ ಎಳ್ಳು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಊಟಕ್ಕೆ ದಿಢೀರಂತ ಒಂದು ಸೈಡ್ ಡಿಶ್ ರೆಡಿ ಆಯಿತು. ಅದ್ರ ಜೊತೆಗೆ ಸೌತೆಕಾಯಿ ಕಟ್ ಮಾಡಿಕೊಂಡೆ. ಹಾಗೆ ನೀವು ಫಂಕ್ಷನ್ ಬಜೆಟ್ ಬಗ್ಗೆ ಕೇಳ್ತಾ ಇದ್ರಿ, ಯಾವ ಥರ ಪ್ಲ್ಯಾನ್ ಮಾಡಿದ್ರಿ, ಯಾವ ಥರ ಬಜೆಟ್ ಆಯಿತು, ಹೇಗೆ ಖರ್ಚಾಯಿತು, ಎಷ್ಟೊಳಗಡೆ ನಾವು ಮಾಡ್ಬೋದಾ ಅಂತ ಅದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಸೊ ನಿಮಗೆ ಆ ಬಜೆಟ್ ಪ್ಲ್ಯಾನ್ ಗೊತ್ತಾಗುತ್ತೆ. ಇನ್ನು ಅಡುಗೆ ಎಲ್ಲ ಆಯಿತು, ಪ್ರಗತಿಗೆ ಹಾಕ್ಕೊಟ್ಟೆ. ಪ್ರೀತಮ್ ಮಲಗಿದ್ದ, ಅವ್ನು ಎದ್ದ ತಕ್ಷಣ ಅವನಿಗೆ ಊಟ ಮಾಡಿಸ್ತೀನಿ. ಪ್ರತಿಯೊಂದು ಅಮ್ಮನೂ ಅಷ್ಟೇ, ಮಾಡಿದ ತಕ್ಷಣ ಬಿಸಿ ಬಿಸಿ ಊಟ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಅದಾದ ತಕ್ಷಣ ಕಾಯ್ತಾ ಇರ್ತಾರೆ ಹಸ್ಬೆಂಡು, ಮಕ್ಕಳು. ಆಮೇಲೆ ಒಂದು ಚಿಕ್ಕ ಮಗು ಇತ್ತು ಅಂತಂದರೆ ಬಿಸಿ ಅನ್ನ ಆರೋಗ್ಯಕ್ಕೆ ಮುಂಚೆಗೆ ಅವನಿಗೆ ತುಪ್ಪ ಹಾಕಿ ಸ್ವಲ್ಪ ತಿನ್ನಿಸ್ಬಿಡೋಣ, ಲಾಸ್ಟಲ್ಲಿ ಕುತ್ಕೊಂಡು ಊಟ ಮಾಡೋದು ನಾವು. ನಮ್ಮ ಮನೇಲಿ ಪ್ರತಿದಿನ ಪ್ರೀತಮ್ಗೆ ಊಟ ಮಾಡಿಸಿ ಎಲ್ಲರಿಗೂ ಊಟ ಹಾಕ್ಕೊಟ್ಟಾದ್ಮೇಲೆ ಲಾಸ್ಟಲ್ಲಿ ಕುತ್ಕೊಂಡು ಊಟ ಮಾಡೋದು ನಾನು. ಇದು ಎಲ್ಲರ ಮನೇಲೂ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಉಪ್ಪಿನ ಜಾರ್ ಬಂದುಬಿಟ್ಟು ಗ್ಲಾಸಲ್ಲಿ ಹಾಕಿದ್ರೂ ಯಾಕೋ ಸ್ವಲ್ಪ ನೀರು ಥರ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಈ ಉಟ್ಟದ್ದು ಬಾಕ್ಸ್ ತರಿಸಿದೆ. ಇದರೊಳಗಡೆ ಫಿಲ್ ಮಾಡಿ ಎತ್ತಿಡೋಣ. ಇನ್ನು ಪುಡಿ ಉಪ್ಪನ್ನು ಮಾತ್ರ ಅದ್ರಲ್ಲಿ ಹಾಕೋಣ ಅಂತ. ಪುಡಿ ಉಪ್ಪು ಜಾಸ್ತಿ ಯೂಸ್ ಮಾಡಲ್ಲ ನಾನು, ಮಾಡಿದ್ರೂ ಕಲ್ಲುಪ್ಪನ್ನೇ ಪುಡಿ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ತೀನಿ. ಅದು ಬೆಸ್ಟ್ ಅಂತ ಅನಿಸುತ್ತೆ. ಪುಡಿ ಉಪ್ಪುಗಿಂತ ಕಲ್ಲುಪ್ಪನ್ನೇ ಪುಡಿ ಉಪ್ಪು ಮಾಡಿಕೊಂಡ್ರೆ 2 in 1 ಒಂದು ಖರ್ಚಲ್ಲಿ 2 ಐಟಮ್ ಮನೆಗೆ ಬಂದಂಗೆ ಆಗುತ್ತೆ. ಇದನ್ನು ಕೂಡ ನಾನು ಅಮೆಝಾನಲ್ಲಿ ತರಿಸಿದ್ದು, ಸಖತ್ತಾಗಿದೆ. 1 kg ಬೇಕಂತ ಹೇಳಿ ತರಿಸಿದೆ. ಇದು 900 ಗ್ರಾಮು 1 kg ಇದೆ. ಚೆನ್ನಾಗಿದೆ. ಇನ್ನು ಈ ಕಾರ್ನರ್ ಸ್ವಲ್ಪ ಸೆಟ್ ಮಾಡೋದಿದೆ, ಮಾಡಬೇಕು. ಹೆಣ್ಮಕ್ಳು ತಾವು ರೆಡಿ ಆಗೋದು ಲೇಟ್ ಆದರೂ ಪರವಾಗಿಲ್ಲ, ಅಥವಾ ಕಮ್ಮಿ ಮಾಡ್ತಾರೋ ಏನೋ, ಅಡುಗೆ ಮನೆ ರೆಡಿ ಮಾಡೋದನ್ನ ಮಾತ್ರ ಜೀವನದಲ್ಲಿ ನಿಲ್ಲಿಸೋದೇ ಇಲ್ಲ. ಅಷ್ಟು ಇರುತ್ತೆ. ಏನೋ ಒಂಥರ ಆರ್ಗನೈಸ್ ಮಾಡಬೇಕು, ಅಲ್ಲಿ ಇಡಬೇಕು, ಇನ್ನೂ ಬ್ಯೂಟಿಫುಲ್ಲಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಸೆಟಪ್ ಮಾಡ್ಕೋಬೇಕು. ಸೊ ಎಷ್ಟಿರುತ್ತಲ್ಲ ಹೆಣ್ಮಕ್ಳು ತಲೆಯಲ್ಲಿ ಅಡುಗೆ ಮನೆ ಬಗ್ಗೆ. ಅಬ್ಬಾ, ನಂದು ಕೂಡ ಹಂಗೆ ಆಗ್ತಾಯಿದೆ. ಆ ಕಾರ್ನರ್ ಒಂದು ಸ್ವಲ್ಪ ನಾನು ಆ ಪ್ಲಾಸ್ಟಿಕ್ ಬಾಕ್ಸ್ದು ತೆಗೆದುಬಿಟ್ಟೆ, ಅದು ಸ್ವಲ್ಪ ಖಾಲಿ ಅನ್ನಿಸ್ತಾಯಿತ್ತು. ಅದಕ್ಕೆ ಅದೊಂದು ಚೂರು ಏನಾದರೂ ಆರ್ಗನೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡಬೇಕು ಹೆಂಗೆ ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ. ಕಾರ್ನರ್ಗೆ ಫಿಟ್ ಆಗೋ ಅಂಥದ್ದೊಂದು ಆರ್ಗನೈಸರ್ ತರಿಸ್ಬೇಕು. ಇನ್ನು ಪ್ರೀತಮ್ ಶೂ ಎಲ್ಲ ವಾಶ್ ಮಾಡಿ ಹಾಕಿದ್ವಿ ಬಿಸಿಲಲ್ಲಿ. ಅದೊಂದು ಪಾಯಿಂಟಲ್ಲಿ ಒಂದಿಷ್ಟು ಬಿಸಿಲು ಬರುತ್ತೆ, ಸರಿ ಅಂತ ಡ್ರೈ ಆಗಿತ್ತು ಪುಣ್ಯಕ್ಕೆ. ತೊಗೊಂಡೋಗಿ ಹೊರಗಡೆ ಇಟ್ಬಿಟ್ಟು ಗ್ಲಾಸ್ ಎಲ್ಲ ಕ್ಲೋಸ್ ಮಾಡ್ತೀನಿ. ಸೊಳ್ಳೆ ಬಂದುಬಿಡ್ತವೆ, ಸಿಕ್ಕಾಪಟ್ಟೆ ಸೊಳ್ಳೆ. ಈವ್ನಿಂಗ್ ಆದ ತಕ್ಷಣ ಮನೇಲಿ ಫಸ್ಟ್ ಕೆಲಸನೇ ಸೈಡಿಂಗ್ ಗ್ಲಾಸನ್ನು ಕ್ಲೋಸ್ ಮಾಡಿಬಿಡೋದು. ಅದಾದಮೇಲೆ ಇವಾಗ ನನ್ನ ಸ್ಕಿನ್ ಬಂದುಬಿಟ್ಟು ಒಂಥರ ನಾರ್ಮಲ್ ಸ್ಕಿನ್ನು, ನಂದು ಹೆವಿ ಡ್ರೈ ಆಗಲಿ ಕಾಂಬಿನೇಷನ್ ಥರ ಆಯಿಲಿ ಆಗಲಿ ಆ ಥರ ಇರ್ತಿರ್ಲಿಲ್ಲ, ನಾರ್ಮಲಾಗಿರ್ತಿತ್ತು. ಬಟ್ ವಿಂಟರ್ ಟೈಮಲ್ಲಿ ನಾರ್ಮಲ್ ಸ್ಕಿನ್ ಅವ್ರದ್ದೊಂದು ಪ್ರಾಬ್ಲಮ್ ಏನಂದರೆ ಡ್ರೈ ಆಗಿಬಿಡತ್ತೆ.
ಸೊ ತುಂಬಾ ಸುಮ್ಮನೆ ಬರೀ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದರೂ ಡ್ರೈ ಆಗುತ್ತೆ, ಸ್ವಲ್ಪ ಹೊತ್ತಿಗೆ ಆಯಿಲಿ ಅಂಶನೇ ಬರಲ್ಲ ಸ್ಕಿನ್ನಲ್ಲಿ. ಸೊ ಹಂಗಾಗಿ ನಾನು ಈ ಒಂದು ಪ್ರಾಡಕ್ಟನ್ನು ಕೈಗೆ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಪ್ರಗತಿಗೆ ಅಂತ ತರಿಸಿದ್ದು, ಇದು ಆಯುರ್ವೇದದಲ್ವಾ, ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರುತ್ತೆ ಅಂತ ಹೇಳಿಬಿಟ್ಟು ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ರಿವ್ಯೂ ಬಂದಿತ್ತು ಅಂತ ಹೇಳಿ ನೋಡೋಣ ಅಂತ ತರಿಸಿದ್ದೆ. ನನಗೆ ಮಾತ್ರ ಬಾಡಿ ಮಾಯ್ಶ್ಚರೈಸರ್ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಪ್ರಗತಿಗೂ ಕೂಡ ಅಷ್ಟೇ ಬಾಡಿ ಮಾಯ್ಶ್ಚರೈಸರ್, ಅದು ಫೇಸ್ಗೆ ಹಚ್ಚೋದು, ಆದರೆ ಅದು ತುಂಬ ಚೆನ್ನಾಗಿದೆ. ತುಂಬ ಆಯಿಲಿ ಅನಿಸ್ತು, ಅದಕ್ಕೋಸ್ಕರ ನಾನು ಬರೀ ಬಾಡಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿದೆ ಪ್ರಾಡಕ್ಟ್. ಬೇಕು ಅಂತಂದರೆ ಹೆವಿ ಡ್ರೈ ಸ್ಕಿನ್ ಇರೋರು ನೋಡಿ ಕೈಗೆ ಕಾಲ್ಗೆ ಹಚ್ಕೊಳ್ಳೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಾಫ್ಟ್ ಅನಿಸುತ್ತೆ, ಸ್ಮೆಲ್ ಮಾತ್ರ ಅರೋಮಾ ಲೈಟಾಗಿ ಚೆನ್ನಾಗಿದೆ. ಇನ್ನು ಸಂಜೆ ಆದಮೇಲೆ ನಮ್ಮದೊಂದು ಟಾನಿಕ್ ಇದ್ದೇ ಇರುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬಾರ್ದು ಅಥವಾ ಜಾಸ್ತಿ ಕುಡಿಬಾರ್ದು ಅಂತ ಹೆವಿ ಕಂಟ್ರೋಲ್ ಮಾಡಿ ಕಮ್ಮಿ ಮಾಡಿಕೊಂಡು ಸಂಜೆ ಮಾತ್ರ ಒಂದು ಟೈಮ್ ಗ್ಲಾಸಲ್ಲಿ ಟೀ ಕುಡಿತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ ಗಿಂಟೆಲ್ಲ ಹಾಕ್ಕೊಳ್ತಾ ಇದ್ವಿ. ಅಟ್ಲೀಸ್ಟ್ ಶುಂಠಿ ಇಲ್ಲ ಅಂದರೆ ಏಲಕ್ಕೇನಾದರೂ ಕುಟ್ಟು ಹಾಕ್ಕೊಂಡು ಮಾಡೋದು, ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ, ಘಮ ಅಂತ ಇರುತ್ತೆ. ಡಿಫ್ರೆಂಟ್ ಟೀ ಮಾಡೋದು ನಂಗೆ ತುಂಬ ಇಷ್ಟ. ಸೊ ಇನ್ಮೇಲೆ ಪ್ರತಿಯೊಂದು ಥರ ಟೀನು ತೋರಿಸ್ತೀನಿ. ಇಷ್ಟು ನಡುವೆ ಏನಾಗಿತ್ತು ಅಂತಂದರೆ, ನನ್ನ ರೆಸಿಪಿಗಳನ್ನು ಅಥವಾ ನನ್ನ ಒಂದಿಷ್ಟು ಥಾಟ್ಸನ್ನು ನಾನು ನಿಲ್ಲಿಸಿದ್ದೆ. ಇನ್ಮೇಲೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಲೈಫು ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ, ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಸಿಚುವೇಶನ್, ಲೈಫ್ ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ, ಬದಲಾಗ್ತಾ ಇರುತ್ತೆ. ಅವ್ರ ಲೈಫಲ್ಲಿ ಏನು ಇರುತ್ತೋ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇನ್ನು ಪ್ರೀತಮ್ ಕಾರ್ ಮಿಸ್ ಆಯಿತು ಅಂದರೆ ಅವನೇ ಹೊಡೆದಾಕಿದ್ದು, ನಾವೇನು ಮಾಡಲಿಲ್ಲ. ನಮ್ಮ ಮನೆ ಮುಂದೆ ಇರೋ ಪಾಪ ರಿಷಿ ಕಾರ್ ಇಸ್ಕೊಂಬಂದ್ಬಿಟ್ಟು ಇದು ಕಾರು ನಂದು, ಈ ಕಾರ್ ನಂದು ಅಂತೇಳಿ ಹುಡುಗನ ಕೊಡ್ತಾನೆ ಇಲ್ಲ. ಈಗ ಅದೊಂದು ಬುಕ್ ಮಾಡಬೇಕು, ನೋಡ್ತಾ ಇದ್ದೀನಿ. ಇವನು ಸ್ವಲ್ಪ ನೋಡಿ ಹೈಟ್ ಚಿಕ್ಕ ಅನ್ನಿಸ್ತಾ ಇದೆ, ನೋಡಿ ಚೆನ್ನಾಗಿರೋದು ಒಂದು ತಂದು ಕೊಡೋಣ ಅಂತ. ಸೊ ಇವಾಗ ಬಜೆಟ್ ಬಗ್ಗೆ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನೋಡಿ ನಿಮಗೆ ಹೆಲ್ಪ್ ಆಗಬಹುದು. ಈ ವಿಡಿಯೋದಲ್ಲಿ ನಾನು ಬಜೆಟ್ ಬಗ್ಗೆ ಹೇಳೋಕ್ಕೂ ಮೊದಲಿಗೆ ಒಂದು ವಿಚಾರ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ. ಪ್ರತಿಯೊಂದು ಹೆಣ್ಣು ಕೂಡ ಒಂದು ಹಂತದಲ್ಲಿ ಖುಷಿಯಾಗಿರೋದು ಯಾವಾಗ ಗೊತ್ತಾ? ಅಮ್ಮನ ನೆರಳಲ್ಲಿದ್ದಾಗ. ಯಾವ ಟೆನ್ಷನ್ ಇಲ್ಲ, ಯಾವ ಯೋಚನೆ ಇಲ್ಲ, ನಾಳೆ ಏನು ಅಡುಗೆ ಮಾಡಬೇಕು, ನಾಳೆ ಜೀವನ ಏನೂ ಗೊತ್ತಿರಲ್ಲ. ಅವಳು 15 ವರ್ಷ ತನಕ ಜೊತೆಲಿ ಇರ್ತಾಳು, 20, 27, 30 ವರ್ಷ ತನಕ ತಾಯಿ ಜೊತೆ ಇರ್ತಾಳೋ ಗೊತ್ತಿಲ್ಲ. ಆ ತಾಯಿ ಜೊತೆ ಇರುವಾಗ ಮಾತ್ರನೇ ಅವಳಿಗೆ ನೆಮ್ಮದಿ, ಸಂತೋಷ, ಏನೋ ಒಂಥರ ಖುಷಿ. ಅಲ್ಲಿಂದ ಮುಂದಕ್ಕೆ ಹೋದ್ಮೇಲೆ ಜೀವನ ಜವಾಬ್ದಾರಿ ಜಾಸ್ತಿಯಾಗಿ ಅದೆಲ್ಲ ಹೋಗ್ಬಿಡುತ್ತೆ. ತಾಯಿ ಜೊತೆ ಇರುವಾಗಲೂ ಮಾತ್ರ. ಅವಾಗಾದರೂ ಅವ್ರನ್ನ ಚೆನ್ನಾಗಿರೋ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ಸೊ ಅದೊಂದು ನಿಮ್ಮ ಹತ್ರ ಹೇಳಬೇಕಿತ್ತು. ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಫಂಕ್ಷನ್ ವ್ಲಾಗಲ್ಲಿ ಸುಮಾರು ಜನ ನನ್ನ ಕೇಳಿದ್ದು ಒಂದೇ ಪ್ರಶ್ನೆ, ಫಂಕ್ಷನ್ ಮಾಡೋದಕ್ಕೆ ನಿಮ್ಮದು ಪ್ಲ್ಯಾನ್ ಹೇಗಿತ್ತು ಮತ್ತು ಎಷ್ಟು ಬಜೆಟಲ್ಲಿ ಮಾಡಿದ್ರಿ, ಎಷ್ಟು ಖರ್ಚಾಯಿತು, ಒಂದಿಷ್ಟು ಡೀಟೇಲ್ಸನ್ನು ಕೇಳಿದ್ರಿ. ಸೊ ನೆಕ್ಸ್ಟ್ ಯಾರಾದರೂ ಮಾಡೋರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಅದ್ರದ್ದು ಅಪ್ಡೇಟ್ ಮತ್ತು ಡೀಟೇಲ್ಸ್ ಏನಿತ್ತು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸು, ನಾನು ಎಷ್ಟೆಲ್ಲ ಕಾಂಟ್ಯಾಕ್ಟ್ ನಂಬರ್ ಇದೆ ಅದೆಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಯಾವುದು ಕೂಡ ಪ್ರಮೋಷನ್ ಅಲ್ಲ, ನಾನು ಹುಡುಕಿದ್ದು ನನಗೆ ಬೆಸ್ಟ್ ಅನಿಸಿದ್ದು. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮೊದಲಿಗೆ ಒಂದು ವಿಚಾರ, ಒಂದು 2-3 ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡಬೇಕು, ಜಾಸ್ತಿ ನಾನು ಓವರಾಗಿ ತೊಗೊಳಕ್ಕೆ ಹೋಗಲ್ಲ. ಇದನ್ನು ಮೊದಲನೇದು ಬಂದುಬಿಟ್ಟು ಅವಶ್ಯಕತೆ ಇತ್ತಾ ಅಂತ ಒಂದಿಷ್ಟು ಜನ ಕೇಳಿದ್ರು. ಎಸ್, ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಪ್ರತಿಯೊಂದು ಹೆಣ್ಮಕ್ಳು ಲೈಫಲ್ಲಿ ಭಗವಂತನೇ ಒಂದಿಷ್ಟು ಸ್ಪೆಸಿಫಿಕ್ ನೋವನ್ನು ಇಟ್ಟಿರ್ತಾರೆ ಅಂತಂದರೆ ಅದು ಯಾರಿಂದಲೂ ತಡೆಯೋಕ್ಕಾಗಲ್ಲ. ಅದನ್ನು ಅನುಭವಿಸ್ಬಿಟ್ಟೆ ಜೀವನನ ಮುಂದಕ್ಕೆ ಸಾಗಿಸ್ಕೊಂಡು ಹೋಗಬೇಕು. ಸೊ ಅಂಥದ್ರಲ್ಲಿ ಒಂದು ಹೆಣ್ಣನ್ನು ಸಂಭ್ರಮ ಪಡೋದು ಒಂದಿಷ್ಟು ಕೇವಲ ಸಣ್ಣ ಪುಟ್ಟ ಸಂದರ್ಭದಲ್ಲಿ ಒಂದು ಹುಡುಗಿ ಏನು ಹೆಣ್ಣಾದಾಗ ಅದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಮದುವೆ ಆಗಬೇಕಾದ್ರೆ ಸೆಲೆಬ್ರೇಟ್ ಮಾಡ್ತೀವಿ. ಇನ್ನೂ ಒಂದು ಸರಿನೋ 2 ಸರಿನೋ ತಾಯಿ ಆದಾಗ ಒಂದಿಷ್ಟು ಖುಷಿನ ಕೊಡೋದಕ್ಕೆ ನಮ್ಮ ಕೈಲಿ ಸಾಧ್ಯ. ಅದಾದಮೇಲೆ ಪೂರ್ತಿ ಜೀವನ ತನಗೆ ಅಂತ ಏನು ಇಲ್ದಲೇ ಬರೀ ಫ್ಯಾಮಿಲಿ, ಮಕ್ಕಳು ಓಡ್ತಾ ಇರೋದು, ಬೇರೆಯವ್ರ ಜೀವನಕ್ಕೋಸ್ಕರನೇ ಓಡೋದು ಹೆಣ್ಮಕ್ಳು. ಸೊ ಅಂಥದ್ರಲ್ಲಿ ನಾವು ಎಲ್ಲೋ ಒಂದು ಸೆಲೆಬ್ರೇಷನ್ ಅಂತ ನಮಗೆ ಮಾಡೋಕ್ಕೆ ಸಾಧ್ಯ ಅಂದಾಗ ಅವಳಿಗೆ ಖುಷಿ ಕೊಡೋದು, ಅವಳಿಗೋಸ್ಕರ ಅಂತ ಆ ದಿನಾನ ಮೆಮೊರಬಲ್ ಆಗಿ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅನಿಸುತ್ತೆ. ಸೊ ಇದನ್ನು ಮಾಡಲೇಬೇಕು, ಮಾಡ್ತಾರೆ ಎಲ್ಲರೂ ಕೂಡ, ಸಂಪ್ರದಾಯ ಅಂತಲೇ ನಾವು ಮಾಡಿದ್ದು. ಸೊ ಇದಿಷ್ಟು ಹೀಗೆ ಮಾಡಬೇಕನ್ನೋದು ಏನೂ ಇಲ್ಲ, ಬಟ್ ಮಾಡಬೇಕು ಅನ್ನೋದು ಖಂಡಿತ ಇದೆ. ನಾವು ಚಿಕ್ಕ ಹುಡುಗರಿಂದ ನೋಡ್ಕೊಂಡು ಬಂದಿರೋದು, ಎಜುಕೇಟೆಡ್ ಆಗಿ ನಾನು ಹೇಳ್ತಾ ಇರೋದು. ಸೊ ಮಾಡೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ. ಅದರಿಂದ ಮಕ್ಕಳಿಗೆ ಏನೋ ಆಗೋಗುತ್ತೆ ಏನೂ ಇಲ್ಲ. ಆಶೀರ್ವಾದ ಸಿಕ್ಕಿದ್ರೆ ಅವ್ರು ಇನ್ನೂ ಜೀವನದಲ್ಲಿ ತುಂಬ ಚೆನ್ನಾಗಿ ಆಗ್ತಾರೆ. ಇದು ಫಸ್ಟು.
ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಇಷ್ಟೆಲ್ಲ ಖರ್ಚು ಮಾಡಬೇಕಿತ್ತ ಅಂತ ಹೇಳಿದ್ರಿ. ಜಾಸ್ತಿ ಏನು ಖರ್ಚು ಮಾಡಿಲ್ಲ. ನಾನು ಅದಕ್ಕೂ ಒಂದು ಮಾತು ಹೇಳ್ತೀನಿ, ನನಗೆ ನನ್ನ ಮಿತಿ ಚೆನ್ನಾಗಿ ಗೊತ್ತಿದೆ, ಲಿಮಿಟೇಷನ್. ಸೊ ಆ ಲಿಮಿಟೇಷನ್ ಒಳಗಡೆ ನಾನು ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡಿದ್ದೀನಿ. ಹಾಗೆ ಪ್ರತಿಯೊಬ್ಬರಿಗೂ ಅವ್ರ ಲಿಮಿಟೇಷನ್ ಗೊತ್ತಿರುತ್ತೆ, ಅದ್ರ ಥರನೇ ಮಾಡಿ ಅಂತ ನಾನು ಹೇಳ್ತೀನಿ. ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಅವ್ರ ಪರ್ಸ್ನಲ್ಲು, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನಂದೊಂದು ಲಿಮಿಟೇಷನ್ ಅಂತ ಇತ್ತು. ಆಮೇಲೆ ಇದನ್ನು ನೀವು ಅವ್ರ ಫ್ಯೂಚರಿಗೆ ಸೇವ್ ಮಾಡ್ಬೋದಾಗಿತ್ತು ಅಂತ ಸುಮಾರು ಜನ ಹೇಳಿದ್ರಿ. ಎಸ್, ಅದು ಕೂಡ 100% ಕರೆಕ್ಟ್. ಬಟ್ ಫ್ಯೂಚರ್ ಅಂತ 100% ಫ್ಯೂಚರ್ನ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ ಲೈಫಲ್ಲಿ. ಯಾಕೆ ಅಂತ ಅಂದರೆ ನಾಳೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಿನ್ನೆ ಆಗೋಗಿದೆ, ನಾಳೆ ಏನು ಆಲ್ರೆಡಿ ಡಿಸೈಡ್ ಆಗಿದೆ, ಇವತ್ತೇನು ಅನ್ನೋದು ಮಾತ್ರನೇ ನಮ್ಮ ಕೈಯಲ್ಲಿರೋದು. ಸೊ ಹಾಗಾಗಿ ಇವತ್ತಿನ ದಿನ ನಮಗೆ ಖುಷಿ ಪಡೋಕ್ಕೆ ಸಾಧ್ಯನಾ? ಖುಷಿ ಪಟ್ಬಿಡೋಣ. ಏನೋ ಒಂದು ಸೆಲೆಬ್ರೇಟ್ ಮಾಡೋಕ್ಕೆ ಸಾಧ್ಯನಾ? ಸೆಲೆಬ್ರೇಟು ಮಾಡಿಬಿಡೋಣ, ಏನೂ ತಪ್ಪಾಗಲ್ಲ. ಲೈಫ್ ಟೈಮ್ ಒಂದು ಮೆಮೊರಿ. ನಾನು ಇದ್ದೀನಿ ಇವತ್ತು. ಸೊ ಇವತ್ತಿನ ಒಂದು ಒಳ್ಳೆ ದಿನ ನನಗೆ ಸಿಕ್ಕಿದೆ ಅಂದರೆ ಸೆಲೆಬ್ರೇಟ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ನಾಳೆ ನನಗೆ ಗೊತ್ತಿಲ್ಲ, ನಾಳೆ ನಾನು ಇರ್ತೀನೋ ಇರಲ್ವೋ ಅದು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಸೇವಿಂಗ್ಸ್ ಯಾವಾಗಲೂ ನಾವು ದುಡಿಯೋದ್ರಲ್ಲಿ 20% ಸೇವಿಂಗ್ಸ್ಗೆ ಅಂತಲೇ ಇಟ್ಕೊಳ್ಬೇಕು. 70%ಅಲ್ಲಿ ನಮ್ಮ ನೀಡ್ಗಳನ್ನು ನಾವು ಪೂರೈಸ್ಕೋಬೇಕು. ಇದು ನಾನು ಯಾವಾಗಲೂ ಫಾಲೋ ಮಾಡೋದು. ಅದನ್ನು ಬಿಟ್ಟು 100% ಸೇವಿಂಗ್ಸ್ ಇಡೋದಕ್ಕಾಗೋದಿಲ್ಲ. ಇನ್ನು ಬಂದು ಖರ್ಚಿಗೆ ಬಂದರೆ ಪ್ರತಿದಿನ ನಂದೊಂದು ಬಜೆಟ್ ಇತ್ತು. ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ನಾನು ಇಷ್ಟ ಆಗ್ತೀನಿ, ನೀನು ಇಷ್ಟ ಆಗ್ತೀನಿ, ಟೋಟಲ್ ಅಮೌಂಟ್ ಇಷ್ಟರೊಳಗೆ ನಾವು ಇದನ್ನು ಮಾಡಿ ಮುಗಿಸ್ಬೇಕು ಅಂತ ನಾವು ಆಲ್ರೆಡಿ ಯೋಚನೆ ಮಾಡಿದ್ವಿ. ಪ್ರತಿ ಸಲ ಹೋದಾಗಲೂ ನಾನು ಒಂದಿಷ್ಟು ಖರ್ಚನ್ನು ಏನು ಮಾಡ್ತಾ ಇದ್ದೆ ಅದನ್ನು ಬರೆದು ಇಟ್ಕೊಂಡು ಬಿಡ್ತಾ ಇದ್ದೆ. ಸೊ ಇಲ್ಲಿದೆ ನೋಡಿ, ಇದರೊಳಗೆ ನಾನು ಅವತ್ತಿನ ದಿನದ ಖರ್ಚನ್ನೆಲ್ಲ ಬಂದು ಬರೆದು ಬಿಡ್ತಿದ್ದೆ. ನನಗೆ ಲಾಸ್ಟಲ್ಲಿ ಮಿಸ್ ಆಗಬಾರ್ದು, ಎಲ್ಲ ಒಂದು ಪ್ರತಿಯೊಂದನ್ನು ಬರೀತಾ ಇದ್ದೆ ನಾನು. ಅದರೊಳಗೆ ನಾನು ಒಂದು 10,000 ರೂಪಾಯಿ ಎಕ್ಸ್ಟ್ರಾ ನನಗೆ ಖರ್ಚು ಮಾಡ್ಕೊಂಡ್ಬಿಟ್ಟೆ. ಒಂದು ಎಷ್ಟು ಅದೇನು ಅವಶ್ಯಕತೆ ಇರಲಿಲ್ಲ, ಅಂದರೆ ಅದನ್ನು ಮೈನಸ್ ಮಾಡ್ಕೊಳ್ಳಿ. ನನಗೆ ಎಕ್ಸ್ಟ್ರಾ ಅಂತ ಅಂದರೆ ಈಗ ಹೋಗ್ಬಿಟ್ಟಿದ್ದೀನಿ, ಇಷ್ಟು ದೂರ ತಂದುಬಿಡೋಣ ಅನ್ನೋ ಥರ ತಂದಿರೋದು ಒಂದಿಷ್ಟು. ಸುಮಾರು ಥರ ಇದು ಮಾಡೋಕ್ಕೆ ಹೋಗ್ಬಿಡಿ. ಟೋಟಲ್ ಖರ್ಚಾಗಿರೋದು ನಾನು ನಾಮಕರಣ ಮಾಡಿದ್ದು ಪ್ರೀತಮ್ಗೆ 1.5 ಲಕ್ಷದಲ್ಲಿ. ಅದರೊಳಗಡೆನೆ ಎಲ್ಲನೂ ಕವರ್ ಆಗಬೇಕು ಅಂತ ಇತ್ತು, ಹಾಗೆ ಕವರ್ ಆಯಿತು. ಹಾಗೆ ಪ್ರಗತಿದು ಕೂಡ 1.5 ಲಕ್ಷದ ಒಳಗಡೆನೆ ಎಲ್ಲನೂ ಮಾಡಬೇಕು ಅಂದ್ಕೊಂಡ್ವಿ. ಎಸ್, ಆಲ್ಮೋಸ್ಟ್ ಅಷ್ಟೇ ಬಂತು. ಒಂದು 20,000 ಜಾಸ್ತಿ ಅಂತ ಅಂದ್ಕೊಳ್ಳಿ. 1,60,70,000 ಆಲ್ಬಮ್ ಪ್ಲಸ್ ಆಲ್ಬಮು ಸೇರಿಸಿ, ನಾನಿನ್ನೂ ಆಲ್ಬಮ್ ಪೇ ಮಾಡಿಲ್ಲ, ಅದನ್ನು ಸೇರಿಸ್ಕೊಂಡು 1,70,000 ತನಕ ನಮಗೆ ಖರ್ಚಾಗಿದೆ ಈ ಒಂದು ಸ್ವೀಟ್ ಮೆಮೊರಿಗೆ. ನಾನು ಖರ್ಚು ಅನ್ನೋದಕ್ಕಿಂತ ಲೈಫ್ ಟೈಮ್ ಒಂದು ಮೆಮೊರಿಯನ್ನು ಇಟ್ಕೊಂಡಿರ್ತೀನಿ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ಮಗಳು ಕೂಡ ಅಷ್ಟೇ. ಇನ್ನೊಂದಿಷ್ಟು ಬಂದು ಸೇವಿಂಗ್ಸ್. ನಾನು ಫಸ್ಟೇ ಏನು ಡಿಸೈಡ್ ಮಾಡಿದ್ವಿ, ಟೋಟಲ್ ಅಮೌಂಟ್ ಇಷ್ಟಾಗುತ್ತೆ, ಇಷ್ಟು ಫಂಕ್ಷನ್ಗೆ, ಒಂದಿಷ್ಟು ಒಡವೆ ಅಂತ, ಒಂದಿಷ್ಟು ಪ್ರಗತಿ ಸೇವಿಂಗ್ಸ್ಗೆ ಅಂತ 3 ಥರ ಡಿವೈಡ್ ಮಾಡಿದ್ವಿ. ಅಂದರೆ ನಮ್ಮ ಬಜೆಟನ್ನು ಫಸ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅದರೊಳಗೆ ನನಗೆ 1,70,000 ಖರ್ಚಾಯಿತು. ಒಂದಿಷ್ಟು ಪ್ರಗತಿ ಸೇವಿಂಗ್ಸ್, ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ, ಅದಕ್ಕೆ ಹಾಕಬೇಕಂತ ಡಿಸೈಡ್ ಮಾಡಿದ್ವಿ. ಇನ್ನೊಂದಿಷ್ಟು ಬಂದ್ಬಿಟ್ಟು ಒಂದು 60,000 ತನಕ ನಾವು ಪ್ರಗತಿಗೆ ಒಡವೆ ಕೊಡಿಸಿದ್ವಿ. ಸೊ ಅಲ್ಲಿಗೆ ಸೇವಿಂಗ್ಸ್, ಒಡವೆ, ಫಂಕ್ಷನ್ 3 ಕವರ್ ಮಾಡಿದ್ವಿ ಅಂತ ನನಗನ್ನಿಸ್ತು. ಇದರೊಳಗೆ ನಾನು ಜಾಸ್ತಿ ಪೇ ಮಾಡಿದ್ದು ಒಂದಕ್ಕೇನೆ ಪಾರ್ಟಿ ಹಾಲ್ ಬಂದ್ಬಿಟ್ಟು ನನಗೆ 62,000 ತೊಗೊಂಡ್ರು. ಇನ್ನು ಚಿಪ್ಪೇಟೆಗೆ ಹೋಗ್ಬಿಟ್ಟು ಸ್ಯಾರಿ ಶಾಪಿಂಗ್ ಮಾಡಿದ್ವಿ. ಅಲ್ಲಿ ಬಂದು 7,000 ರೂಪಾಯಿ ಚಿಲ್ಲರೆ ಆಗಿತ್ತು. ಪ್ರಗತಿಗೆ, ನನಗೆ ಸೀರೆ, ಪ್ರಗತಿಗೆ ಸೀರೆಗೆ 7,000 ಆಯಿತು. 2 ಸೀರೆಗೆ ಏನೋ ಒಂದು 700 ಕೊಟ್ಬಿಟ್ಟು ಒಂದು ಡಾಪ್ ತೊಗೊಂಡೆ. ಅಲ್ಲೇ ಮತ್ತೆ ಒಂದು 1,000 ರೂಪೀಸ್ಗೆ ಬ್ಯಾಂಗಲ್ ಸೆಟ್ ಮಾಡಿಸಿದ್ದೆ. ಮತ್ತು ರತ್ನಂ ಸಿಲ್ಕ್ಸಲ್ಲಿ ಬಿಡಿ, ಅದು ಬಂದುಬಿಟ್ಟು ಅದು ಎಕ್ಸ್ಟ್ರಾ ನನಗೆ ಖರ್ಚಾಯಿತು. ಇನ್ನು ಸಣ್ಣ ಪುಟ್ಟ ಖರ್ಚುಗಳೆಲ್ಲ ಆಯಿತು, ಅದೆಲ್ಲ ಬೇಡ ಇವಾಗ. ಲೆಕ್ಕಾಚಾರದಲ್ಲಿ 1,70,000. ಮೇನ್ ಪಾರ್ಟಿ ಹಾಲ್ ಬಂದ್ಬಿಟ್ಟು 62,000 ಪೇ ಮಾಡಿದ್ವಿ. ಫ್ಲವರ್ ಡೆಕೋರೇಷನ್ಗೆ 15,000 ಕೊಟ್ವಿ. ಪ್ಲೇಟ್ ಡೆಕೋರೇಷನ್ ಅವರು ಸ್ವಲ್ಪ ಜಾಸ್ತಿ ತೊಗೊಂಡ್ರು ಅಂತ ಅನ್ನಿಸ್ತು, 17,000. ಅದನ್ನು ನೀವು ಕಡಿಮೆ ಮಾಡ್ಕೋಬೋದಿತ್ತು ಅಂತ ನಾವು ಮಾಡ್ಕೋಬೋದಿತ್ತು ಅಂತ ಅನ್ನಿಸ್ತು. ಇನ್ನು ಹಾಫ್ ಸ್ಯಾರಿ ಸ್ಟಿಚಿಂಗಿಗೆ ನಾನು ಎಲ್ಲನೂ ಅವಾಗವಾಗಲೇ ಹೇಳಿದ್ದೀನಿ. ಹಾಫ್ ಸ್ಯಾರಿ ಫುಲ್ ಆ ಕಾಸ್ಟ್ಯೂಮ್, ಬಟ್ಟೆ ಮತ್ತು ಸ್ಟಿಚಿಂಗ್ ಎಲ್ಲ ಒಂದು 9,000 ರೂಪೀಸ್ ಆಗಿತ್ತು. ಅದು ಒಂದು ನಾನು ಜಾಸ್ತಿ ಪೇ ಮಾಡಿದ್ದು. ಅದು ಬಿಟ್ಟರೆ ರೆಂಟ್ ಜ್ಯುವೆಲರಿ ಬಂದುಬಿಟ್ಟು 3,780 ತೊಗೊಂಡ್ರು. ಅಂದರೆ ನಾನು ಡಾಬು, ಇದು ಎಕ್ಸ್ಟ್ರಾ ಕೈಗೆ ಹಾಕೋದು ಅದೆಲ್ಲ ಮೈನಸ್ ಮಾಡಿಸ್ದೆ, ಅದೆಲ್ಲ ಇನ್ಕ್ಲೂಡ್ ಬೇಡ, ನಮ್ಗೆ ಯೂಸ್ ಇಲ್ಲ ಅಂತಂದರೆ ಯಾಕೆ ಅಂತ. ಇನ್ನು ಕ್ಯಾಮ್ರಾದವ್ರಿಗೆ 5,000 ರೂಪಾಯಿ ಅವ್ರಿಗೆ ಕೊಟ್ಟೆ ಫೋಟೋ ತೆಗೆದಿದ್ದಕ್ಕೆ. ಮತ್ತು ಇನ್ನು 1,000 ಬಂದುಬಿಟ್ಟು ನಾನು ವಿಡಿಯೋ ಶೂಟ್ ಮಾಡಿದ್ನಲ್ಲ ಅವ್ರಿಗೆ ಕೊಟ್ಟೆ. ಸೊ ಅದೆಲ್ಲ ನೀವು ಮೈನಸ್ ಮಾಡ್ಕೋಬೋದಂದ್ರೆ ಇನ್ನೂ ಕಮ್ಮಿ ಬೀಳುತ್ತೆ ಅಂತ. ಇನ್ನು ಹೂವಕ್ಕೆಲ್ಲ ಒಂದು 3,500 ಆಗಿತ್ತು. ಹಾರ, ಮೊಗ್ಗಿನ ಜಡೆ ಎಕ್ಸ್ಟ್ರಾ ಅದೆಲ್ಲ ಸೇರಿ ಒಂದು 3,000 ಆಗಿತ್ತು. ಮೇಕಪ್ ಅವರಿಗೆಲ್ಲೂ ಕೂಡ ನಾನು ಪೇ ಮಾಡಿದ್ದೀನಿ. ಅಂದರೆ ಅವರು ಒಂದು ಗೆಸ್ಟ್ ಮೇಕಪ್ಪಿಗೆ ಆ್ಯಕ್ಚುಲಿ ನಾನು ಅವ್ರ ಜೊತೆ ಕೊಲಾಬ್ರೇಷನ್ ಕೂಡ ಮಾಡಿದ್ದೀನಿ. ಬಟ್ ನಮ್ಮ ಅಕ್ಕನಿಗೆ ನಾನು ಕೊಲಾಬ್ರೇಷನ್ ಮಾಡಿರಲಿಲ್ಲ. ಸೊ ಹಾಗಾಗಿ ಅಕ್ಕಂದ ನಾನು ಪೇ ಮಾಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ನಾನು 100% ಅಷ್ಟೇ ಕೊಟ್ಟಿದ್ದು. ಅಕ್ಕಂಗೆ 6,000 ರೂಪೀಸ್ ನಾನು ಕೊಟ್ಟೆ ಮೇಕಪ್ಪಿಗೆ. ಯಾಕೆಂತಂದರೆ ಅಕ್ಕಂದು ಎಕ್ಸ್ಟ್ರಾ ಇತ್ತು, ಅದು ನಾನು ಅದು ಕೊಡಲೇಬೇಕು. ಸೊ ಹಂಗೆಲ್ಲ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿ
ಇದೆಷ್ಟು ನನ್ನ ಒಂದು ಬಜೆಟಲ್ಲಿ ಬಂದಿದ್ದು. ಸೊ ನಿಮಗೆ ಏನಾದರೂ ಈ ಥರ ಪ್ಲ್ಯಾನ್ ಇದ್ದರೆ ಇದನ್ನು ಇನ್ನೂ ಕಮ್ಮಿ ಮಾಡ್ಕೋಬೋದು. ಅಂದರೆ ನಾನು ಹೇಳಿದ್ನಲ್ಲ ಎಕ್ಸ್ಟ್ರಾ ಎಲ್ಲೆಲ್ಲಿ ಪೇ ಮಾಡಿದ್ದೀನಿ ಅಂತ, ಅದನ್ನೆಲ್ಲ ನೀವು ಮೈನಸ್ ಮಾಡ್ಕೊತಾ ಬಂದರೆ ಇನ್ನೂ ಕಡಿಮೆಯಲ್ಲಿ ಇಷ್ಟು ಸುಂದರವಾಗಿ ಒಂದು ಫಂಕ್ಷನ್ನ ಆರ್ಗನೈಸ್ ಮಾಡ್ಕೋಬೋದು. ಸೊ ಇದು ಮಾಡಲೇಬೇಕಾ ಅನ್ನೋದಾದರೆ, ಒಂದು ಹೆಣ್ಣು ಮನೆಗೆ ಹುಟ್ಟಿದ್ರೆ, ಒಂದು ಹೆಣ್ಮಗು ಹುಟ್ಟಿದ್ರೆ ಈಗ ಪ್ರೆಸೆಂಟು ಅದನ್ನು ಹಬ್ಬ ಥರ ಮಾಡ್ತಾರೆ. ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾರೆ ಅನ್ನೋ ಒಂದು ಫೀಲಲ್ಲಿ ಹಬ್ಬನೇ ಮಾಡ್ತಾರೆ. ಇನ್ನು ಇದು ದೊಡ್ಡ ವಿಚಾರನೇ, ನನಗೇನು ಇನ್ನೂ ಒಂದು ಹೆಣ್ಮಗು ಇಲ್ಲ ಅಥವಾ ಇನ್ನೇನೋ ಮಾಡಬೇಕು ಅಂತ ಇಲ್ಲ. ಇವತ್ತು ಮಾಡಿರೋ ಫಂಕ್ಷನ್ನು ಇನ್ನು ನಮ್ಮ ಮಗಳು ಮದುವೆ ತನಕ ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಇಲ್ಲ. ಸುಮಾರು ವರ್ಷ ಟೈಮ್ ಇದೆ ಇನ್ನು. ಅಲ್ಲಿವರೆಗೂ ನಾವು ಏನೂ ಮಾಡೋಂಗೇ ಇಲ್ಲ. ನಮ್ಮಲ್ಲೇ ಒಂದು ಎಷ್ಟೋ ಸೆಲೆಬ್ರೇಷನೋ ಖುಷಿನೋ ಹಬ್ಬಗಳನ್ನ ಮಾಡ್ಬೋದು, ಬಟ್ ಈ ಥರ ಹೇಳಿದ್ದು. ಸೊ ಇನ್ನು ನನ್ನ ಮಗಳು ದೊಡ್ಡವಳಾಗಿ ಅವ್ರ ಮಗಳಾಗಿ ಅವ್ರಿಗೆ ಹೇಳುವುದಲ್ಲ, ಒಂದು ಆಲ್ಬಮ್ ತೋರಿಸ್ಬಿಟ್ಟು ನಮ್ಮ ಮಮ್ಮಿ ಯಾವಾಗಲೇ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ. ಅದೊಂದು ಮೆಮೊರಿ ಯಾವಾಗಲೂ ಅವ್ರ ಜೊತೆ ಇರಲಿ. ನಾನು ಇರೋ ತನಕ ನಾನು ಇದ್ದೀನಿ ಇವತ್ತು ಅದಕ್ಕೋಸ್ಕರ. ಸೊ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ತೋರಿಕೆಗೆ ಅಂತ ಇಲ್ಲೇನು ನಾನು ಆಡಂಬರ ಇಟ್ಕೊಂಡು ಮಾಡಿಲ್ಲ. ನಮ್ಮ ಬಜೆಟಲ್ಲಿ ನಮಗೇನು ಸಾಧ್ಯನೋ ಅದನ್ನು ನಾವು ಖುಷಿ ಪಟ್ಟಿದ್ದೀವಿ. ಆ ಖುಷಿಯನ್ನು ನಾನು ಮುಚ್ಚಿಡೋದಕ್ಕಿಂತ ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಇತ್ತು, ಹಾಗಾಗಿ ಹಂಚ್ಕೊಂಡೆ. ಸುಮಾರು 99% ಜನದ ಒಳ್ಳೆಯ ಕಮೆಂಟ್ಸ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಅದು ಬಿಟ್ಟರೆ ಹೆಣ್ಮಗಳು ಹುಟ್ಟೋದು ಒಂದು ಮನೆಗೆ ಅದೃಷ್ಟ. ನನ್ನ ಮಗಳು ಹುಟ್ಟಿದಾಗ ನನಗೆ ತುಂಬ ಅದೃಷ್ಟ ಅಂತ ಅಂದ್ಕೊಳ್ತೀನಿ. ಮುಂಚೆಗೆ ಏನೂ ಇರಲಿಲ್ಲ ಬಿಡಿ, ಲೈಫ್ನ ತುಂಬ ಒಂದು ಝೀರೋ ಮಟ್ಟಕ್ಕೆ ಕೆಳಗಡೆ ಹೋಗಿ ಇಲ್ಲಿಗೆ ಬಂದಿದ್ದು. ಇಲ್ಲಿಗೆ ಬರುವ ಹಂತದಲ್ಲಿ ನನ್ನ ಮಗಳು ನನ್ನ ಜೊತೆ ಇದ್ದಿದ್ದು. ಸೊ ಪ್ರತಿಯೊಂದು ಹಂತದಲ್ಲೂ ನನ್ನ ಮಗಳು ನನಗೆ ಒಂಥರ ಏನೋ ಗೊತ್ತಿಲ್ಲ, ಪ್ರಗತಿ ಬಂದಮೇಲೆ ಒಂಥರ ಲೈಫು ತುಂಬಾ ಸೀರಿಯಸ್ ಆಗೋಯ್ತು, ಚೆನ್ನಾಗೋಯ್ತು ಅಂತ ಹೇಳ್ಬೋದು. ಅಲ್ಲಿವರೆಗೂ ತುಂಬ ನೋವನ್ನು ನೋಡಿದೆ ನಾನು. ಅಲ್ಲಿಂದ ನನ್ನ ಮಗಳು ಬಂದಮೇಲೆ ನನ್ನ ಲೈಫಲ್ಲಿ ಒಂಥರ ದೊಡ್ಡ ಬೆಳಕು ಬಂದಂಗೆ. ಸೊ ಆ ಖುಷಿ ನಾನು ಕೊಡೋಕ್ಕೆ ಸಾಧ್ಯ ಇದ್ದಿದ್ದು ಇದರೊಳಗೆ, ಹಂಗಾಗಿ ನಾನು ಮಾಡಿದೆ. ತುಂಬ ಖುಷಿ ಆಯಿತು. ಇದೆಲ್ಲ ಏನೋ ಒಂಥರ ಇನ್ನೂ ಆ ಮೆಮೊರಿ ಕಟ್ಟಿದಂಗಿದೆ. ಸುಮಾರು ವರ್ಷ ನನ್ನ ಕಣ್ಣು ತುಂಬ ಹಂಗೆ ತುಂಬ್ಕೊಂಡಿರುತ್ತೆ, ಯಾಕೆಂದರೆ ಅಷ್ಟು ನಾನು ಕಣ್ಣಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೀನಿ ಅದನ್ನು. ಇದು ಓವರು ಶೋಕಿ ಅಂತೆಲ್ಲ ಮಾತಾಡೋಕ್ಕೆ ಹೋಗ್ಬಿಡಲಿ. ಒಬ್ಬರು ಹೆಣ್ಮಗುನ ಎತ್ತಿರೋ ತಾಯಿಗೆ ಮಾತ್ರನೇ ಗೊತ್ತಿರುತ್ತೆ ಇದರ ಆಸೆ ಏನು ಅಂತ. ತಾನು ಇವತ್ತು ಮಾತಾಡಿರೋ ಅಂತ ತಾನು ತಾಯಿಯಾಗಿ ಒಂದು ಹೆಣ್ಣನ್ನು ಎತ್ತಿ ಈ ಒಂದು ಸಂದರ್ಭನ ಫೇಸ್ ಮಾಡಿದಾಗ ಅವರಿಗೂ ಕೂಡ ಇದು ಅರ್ಥ ಆಗುತ್ತೆ, ಏನು ಆ ಫೀಲಿಂಗ್ ಏನು ಅಂತ. ಸೊ ಅಷ್ಟೇ. ಅದು ಬಿಟ್ಟರೆ ಹೆಣ್ಮಕ್ಳನ್ನ ಸಂಭ್ರಮಿಸಿ, ಗೌರವಿಸಿ, ಪ್ರೀತಿಸಿ. ಏಕೆ ಅಂತಂದರೆ ಹೆಣ್ಣು ಹುಟ್ಟುತ್ತಾನೆ ನೋವನ್ನು ಅನುಭವಿಸ್ಕೊಂಡು ಬರೋದು, ಲೈಫ್ ಟೈಮ್ ಪೂರ್ತಿ ನೋವು ತಿಂತ ಖುಷಿಯಾಗಿ ತನ್ನೋರ್ಗೋಸ್ಕರ ಬದುಕೋದು ಹೆಣ್ಮಗು. ಏಕೆ ಅಂತಂದರೆ ಒಬ್ಬ ತಾಯಿ ಆಗೋದು ಎಲ್ಲರ ಮನೆಗೂ ಖುಷಿ, ಬಟ್ ಆ ತಾಯಿ ಆ ಡೆಲಿವರಿ ಟೈಮಲ್ಲಿ ತಿನ್ನೋ ನೋವು ಅದು ಯಾರೂ ತೊಗೊಳಕ್ಕೆ ಸಾಧ್ಯನ ರಿಪ್ಲೇಸೇ ಇಲ್ಲ ಅಲ್ವಾ. ಸೊ ಅಂಥ ನೋವನ್ನು ಅನುಭವಿಸ್ಲೇಬೇಕಾದ್ರೆ ಬೈ ನೇಚರ್, ಏನೂ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಮೆನ್ಸ್ಟ್ರುವಲ್ ಸೈಕಲ್ ಟೈಮಲ್ಲಿ ನೋವನ್ನು ಅನುಭವಿಸ್ಬೇಕು. ಮೂಡ್ ಸ್ವಿಂಗ್ ಆಗುತ್ತೆ. ಒಂದು ಬಾಣಂತಿಯ ಫೇಸಿಂದ ಹೊರಗೆ ಬರಬೇಕು ಅಂತ ಅಂದರೆ ಅವಳ ತಲೆಲಾಗೋ ಚೇಂಜಸ್ನ ಏನು ಹಾಕಿನೂ ಕಂಡುಹಿಡಿಯೋಕ್ಕಾಗಲ್ಲ. ಆ ಥರ ಮೂಡ್ ಸ್ವಿಂಗ್, ಆ ಥರ ಚೇಂಜಸ್, ತುಂಬ ಗೊಂದಲ, ತುಂಬ ನೋವು, ಸುಮ್ಮನೆ ಅಳು, ಸುಮ್ಮನೆ ಖುಷಿ, ತಾಯ್ತನ ಎಂಜಾಯ್ ಮಾಡೋಕ್ಕಾಗ್ತಾಯಿಲ್ಲ, ಸಪೋರ್ಟ್ ಇಲ್ಲ ಅಂತಂದ್ರೂ ಮುಗೀತು ಬಿಡಿ, ಆ ಹೆಣ್ಮಕ್ಳ ಕತೆ ಹೇಳೋಕ್ಕೆ ಅಸಾಧ್ಯ. ಸೊ ಇಷ್ಟೆಲ್ಲ ನೋವನ್ನು ಅನುಭವಿಸೋ ಹೆಣ್ಮಕ್ಳಿಗೆ ನಾವು ಏನು ಕೊಡ್ತೀವಿ ಹೇಳಿ? ಒಂದು ಸೀಮಂತ ಮಾಡೋದು, ಒಂದು ಹಿಂಗೆ ಹೊಸಿಗೆ ಹಾಕೋದು, ಮದುವೆ ಮಾಡೋದು, ಈ ಮೂರಲ್ಲಿ ಒಂದು ಖುಷಿ ಕೊಡ್ತೀವಿ ಅಷ್ಟೇ. ಅದನ್ನು ಅವ್ರು ಇಷ್ಟದಂಗೆ ಖುಷಿ ಕೊಡೋದು ತಪ್ಪೇನಲ್ಲ, ಮಾಡಿ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಇನ್ನೊಂದಿಷ್ಟು ವ್ಯಾಲಿಡೇ ಇಲ್ದಲ್ಲಿರೋ ಕ್ವಶನ್ಗೆ ಉತ್ತರ ಕೊಡೋಕ್ಕಾಗಲ್ಲ. ಅದಕ್ಕೆ ನಿಜವಾಗ್ಲೂ ಅರ್ಥನೇ ಇಲ್ದಲ್ಲಿರೋ ಕ್ವಶನ್ಗೆ ಅರ್ಥ ಹುಡುಕಿ ಉತ್ತರ ಕೊಡೋದು ದಟ್ಟತನ ಅಂತ ಅನಿಸುತ್ತೆ. ಸೊ ಇವತ್ತಿನ ವ್ಲಾಗ್ನ ಕೂಡ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ತುಂಬ ಎಫರ್ಟ್ ಹಾಕಬೇಕು. ಕೆಲವೊಬ್ಬರು ಕೇಳ್ತೀರಾ ರೊಟೀನ್ ವ್ಲಾಗ್ಸ್, ಕಂಟೆಂಟ್ ವಿಡಿಯೋ, ರೆಸಿಪೀಸ್ ಇದೆಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ತುಂಬ ಎಫರ್ಟ್ ಬೇಕು. ಎಫರ್ಟ್ ತಕ್ಕನಾಗೆ ನಮಗೆ ರೆಸ್ಪಾನ್ಸ್ ಬಂದಾಗ ಇನ್ನೂ ಎಫರ್ಟ್ ಹಾಕೋಣ, ಇನ್ನೂ ಚೆನ್ನಾಗಿ ಮಾಡೋಣ. ನನಗೆ ಮಾತ್ರ ಅಂತ ಹೇಳ್ತಾ ಇಲ್ಲ, ಆ ಥರ ಕ್ರಿಯೇಟ್ ಮಾಡೋ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಫರ್ಟ್ ಏನಿದೆ ಒಳಗಡೆ ವಿಡಿಯೋದಲ್ಲಿ, ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ನಿಮ್ಗೆ ವಿಡಿಯೋ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾಡಿದಾಗ. ಸೊ ಅಂಥ ವಿಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿದಾಗ ಅಂಥದ್ದೇ ವಿಡಿಯೋಸ್ನ ಇನ್ನೂ ಜಾಸ್ತಿ ಮಾಡೋಕ್ಕೆ ಅವರಿಗೆ ಸಹಾಯ ಆಗುತ್ತೆ.
ಇಲ್ಲ ನೀವು ಏನೋ ಮಾತಾಡ್ತಾ ಇರ್ತಾರೆ ಅದಕ್ಕೆ ನೀವು ಖುಷಿಪಟ್ಟು ಸಪೋರ್ಟ್ ಮಾಡ್ತೀರ ಅಂಥದ್ದು ಜಾಸ್ತಿ ಆಗುತ್ತೆ. ಎಲ್ಲ ಡಿಪೆಂಡ್ ವ್ಯೂವರ್ಸ್ ಮೇಲೆ ಇರುತ್ತೆ. ಸೊ ನೀವು ಯಾವುದಕ್ಕೆ ಸಪೋರ್ಟ್ ಮಾಡ್ತೀರಾ, ಯಾವುದಕ್ಕೆ ಖುಷಿ ಪಡ್ತೀರಾ, ಕ್ರಿಯೇಟರ್ಸ್ ಅದ್ರ ಮೇಲೆ ಡಿಪೆಂಡ್ ಆಗ್ತಾರಷ್ಟೇ. ಸೊ ಇನ್ನು ಮುಂದೆ ನೀವು ಸುಮಾರು ಜನ ಅಕ್ಕ ನಿಮ್ಮ ರೊಟೀನ್ ವ್ಲಾಗ್ ಮಿಸ್ ಮಾಡಿಕೊಂಡೆ, ರೆಸಿಪೀಸ್ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಮೋಟಿವೇಶ್ನಲ್ ಸ್ಪೀಚ್ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡಿ ಅಂತ. ಎಲ್ಲ ಮುಗಿದಿದೆ ನನ್ನ ಲೈಫಲ್ಲಿ, ಒಂದು ದೊಡ್ಡ ಖುಷಿನೂ ಮುಗಿಸಿದ್ದೀನಿ. ಆಮೇಲೆ ಕಷ್ಟಗಳು ಬರ್ತಾ ಇರುತ್ತೆ, ಬಟ್ ಅದಕ್ಕೆ ತಲೆ ಕೊಡಬಾರ್ದು ಅನ್ನೋ ಒಂದು ಪಾಠನೂ ಕೂಡ ಕಲ್ತ್ಕೊಂಡಿದ್ದೀನಿ. ನಮ್ಮ ಪಾಡಿಗೆ ನಾವು ಹಿಂಗೆ ಇತ್ತು ಬಿಡಬೇಕು, ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ, ಏನಾನ ಬರಲಿ, ಖುಷಿನ ತೊಗೊಳ್ಳಿ, ದುಃಖನ ತೊಗೊಳ್ಳಿ, ನೀನು ಮಾತ್ರ ಹಿಂಗೆ ಇರೋ ಕಾಮಾಗೆ ಅಂತ. ಸೊ ಅದನ್ನು ನಾನು ಕೂಡ ಕಲ್ತಿದ್ದೀನಿ. ಸ್ವಲ್ಪ ನೀವು ಮುಂದಿನ ವ್ಲಾಗ್ನ ನೋಡಿ ನೀವೇ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನಿಮ್ಮ ಲೈಕ್ ನಂಗೆ ತುಂಬ ಇಂಪಾರ್ಟೆಂಟ್. ನಾನು ಸಬ್ಸ್ಕ್ರೈಬ್ಗಿಂತ ಕೇಳ್ಕೊಳ್ಳೋದು ಲೈಕ್ಸ್. ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.